ಜ್ಞಾಪಕ ಶಕ್ತಿಹೀನ 72 ವರ್ಷದ ತಂದೆ ವಿರೂಪಾಕ್ಷ ಅವರು ಕಾಣೆಯಾಗಿದ್ದು, ಎಲ್ಲಾದರೂ ಕಂಡುಬಂದಲ್ಲಿ ಮಾಹಿತಿ ನೀಡುವಂತೆ ಪುತ್ರ ಸಂತೋಷ್ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಂದೆ ವಿರೂಪಾಕ್ಷ ಅವರೊಂದಿಗೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ವಾಸವಿದ್ದೇನೆ. ಕಳೆದ 10 ದಿನಗಳ ಹಿಂದೆ ವಾಯುವಿಹಾರಕ್ಕೆಂದು ಹೊರಬಂದ ಅವರು ಬಸ್ ಹತ್ತಿ ಮೈಸೂರು, ಬೇಲೂರು ಮೂಲಕ ಮಂಡ್ಯದಲ್ಲಿ ತಪ್ಪಿಹೋಗಿದ್ದಾರೆ ಎಂಬ ಮಾಹಿತಿ ಪಡೆದಿದ್ದೇವೆ ಎಂದರು. ಮಂಡ್ಯ ನಗರದಲ್ಲಿ ತಲೆಸುತ್ತಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಅವರ ಬಗ್ಗೆ ಮಾಹಿತಿ ದೊರೆತ ವೇಳೆಯಲ್ಲಿ ಮತ್ತೆ ಅವರು ಕಾಣೆಯಾಗಿದ್ದು, ಕಳೆದ ಗುರುವಾರ ಮದ್ದೂರು ತಾಲೂಕಿನಲ್ಲಿ ಪತ್ತೆಯಾಗಿದ್ದರು ಎಂದು ಸ್ಥಳೀಯರು ತಿಳಿಸಿದರು. ಆದರೆ ಇದುವರೆಗೆ ಅವರ ಸುಳಿವು ಸಿಕ್ಕಿಲ್ಲ. ಯಾರಿಗಾದರೂ ಕಂಡಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ 9880394671, 9922222055, 9945590002 ಸಂಖ್ಯೆಯನ್ನು ಸಂಪರ್ಕಿಸಿ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ನಮ್ಮ ಫಾದರು ರಿಟೈರ್ಡ್ KSRTC ಡ್ರೈವರು. ಅವ್ರಿಗೆ ಸ್ವಲ್ಪ ಮೆಮೊರಿ ಲಾಸು, ಬೇರೆ ಏನೇ ಸಮಸ್ಯೆ ಕಾಯಿಲೆ ಏನಿಲ್ಲ. ಅವರು 27ನೇ ತಾರೀಕು ಹೋದ ತಿಂಗಳು ಮನೆ ಬಿಟ್ಟು ವಾಕಿಂಗ್ ಹೋಗ್ಬರ್ತೀನಿ ಅಂತೇಳಿ ಮನೆ ಬಿಟ್ಟು ಹೊರಗಡೆ ಹೋದರು. ಹೋಗುವಾಗ ಫೋನ್ ಮನೇಲೇ ಬಿಟ್ಟು ಹೋದರು. ಬರೀ ID ಕಾರ್ಡು, ಒಂದು ₹100 ದುಡ್ಡು ಇಟ್ಕೊಂಡು ಹೋಗಿದ್ದಾರೆ, ಬೇರೆ ಏನೂ ಇಲ್ಲ. ಸ್ವಲ್ಪ ಮೆಮೊರಿ ಲಾಸ್ ಅವ್ರಿಗೆ. ಸೊ ಅಲ್ಲಿಂದ ಬೇಲೂರಿಗೆ ಹೋಗಿ ಬೇಲೂರಿಂದ ಮೈಸೂರು ಹೋಗಿದ್ದಾರೆ. ಮೈಸೂರಲ್ಲಿ ಈ ಕಡೆಗೆ ಬೆಂಗಳೂರು ಪ್ಲಾಟ್ಫಾರ್ಮ್ ಕಡೆಗೆ ಬಂದು ಗಾಡಿ ಎತ್ಕೊಂಡಿದ್ದಾರೆ. ಅಲ್ಲಿ CCTV ಫೋಟೇಜಲ್ಲಿ ನೋಡಿದೆ. ಅಲ್ಲಿಂದ ಬಂದು ಮಂಡ್ಯಕ್ಕೆ ಬಂದಿದ್ದಾರೆ. ಮಂಡ್ಯದಲ್ಲಿ ಎಲ್ಲೋ ಸನ್ಸ್ಟ್ರೋಕ್ ಆಗಿ ತಲೆ ತಿರುಗಿ ಬಿದ್ದಿದ್ದಾರೆ. ಅವ್ರು ಬಿದ್ದ ಮೇಲೆ ಯಾರೋ ಒಬ್ಬರು ಪುನೀತ್ ಅನ್ನೋರು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ದೇ ಅವ್ರ ಶರ್ಟಿಂದೆ ಟೈಲರ್ ನಂಬರ್ ಇರುತ್ತೆ, ಅದನ್ನು ನೋಡಿ ಅವ್ರಿಗೆ ಫೋನ್ ಮಾಡಿದ್ದಾರೆ ಬುಧವಾರನೇ. ಅವ್ರು ನಮಗೆ ಹೇಳಿಲ್ಲ ಇವರೇ ಅಂತ ಗೊತ್ತಾಗಿಲ್ಲ, ನಮ್ಮ ಫಾದರ್ ಅಂತ ಗೊತ್ತಾಗಿಲ್ಲ. ಆಮೇಲೆ ನಾನು ಹಿಂಗೆ ದೇವರು ಅದು ಇದು ಓಡಾಟ, ನಾನು ಹುಡುಕಾಟ, ಒಂದಿನ ಬೆಂಗಳೂರು, ಒಂದಿನ ಮೈಸೂರು, ಒಂದಿನ ಮಂಡ್ಯ ಎಲ್ಲ ಬಂದು ಅದೇ ಎಲ್ಲೂ ಸಿಕ್ಕಲಿಲ್ಲ. ಕೊನೆಗೆ ನಾನೇ ಟೈಲರಿಗೆ ಫೋನ್ ಮಾಡಿದೆ ಶನಿವಾರ. ಅವ್ರಿಗೆ ಫೋನ್ ಮಾಡಿದಾಗ ಹಿಂಗೆ ಬುಧವಾರ ಯಾರೋ ಕಾಲ್ ಮಾಡಿದ್ರು, ಮಂಡ್ಯದಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ ನೋಡಿ ಅಂದರು. ಸೊ ಮಂಡ್ಯಕ್ಕೆ ಬಂದುಬಿಟ್ಟು ನಂಗೆ ಗೊತ್ತಾಗಿದ್ದು 4 ಗಂಟೆಗೆ ಶನಿವಾರ. ನಾನು 10 ಗಂಟೆ ಅಷ್ಟೊತ್ತಿಗೆ ಮಂಡ್ಯಕ್ಕೆ ಬಂದು ಹೋಗಿ ಕೇಳಿದೆ. ಪೊಲೀಸ್ನವರು ಇದೊಂದು ಫೋಟೋ ತೆಗೆದಿಟ್ಕೊಂಡಿದ್ರು ಸರ್. ಫಸ್ಟು ನಮ್ಮ ಫಾದರ್ ಇದ್ದಿದ್ದು ಈ ಥರ ಇದ್ದರು ಫಾದರು. ಅವರು ಬಂದು ಇಲ್ಲಿ ಬಿದ್ದು ಎದ್ದು ಸಿಗಾಕೊಂಡ್ಮೇಲೆ ಪೊಲೀಸ್ನವ್ರು ಒಂದು ಫೋಟೋ ತೆಗೆದಿಟ್ಕೊಂಡವ್ರೆ. ಈ ಥರ ಫೋಟೋ ಅದು ಹಿಂಗಾಗಿದ್ದಾರೆ. ಬುಧವಾರ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಅಪ್ಸ್ಕೊಂಡಾಗಿದ್ದಾರೆ. ಯಾರಿಗೂ ಹೇಳಿಲ್ಲ, ಆಸ್ಪತ್ರೆಯಲ್ಲಿ ಯಾರೂ ನೋಡ್ಕೊಂಡಿಲ್ಲ. ಪೊಲೀಸ್ನವ್ರು ಉಮೇಶ್ ಅನ್ನೋರು ಒಬ್ಬರು ಫೋಟೋ ತೆಗೆದಿಟ್ಕೊಂಡಿದ್ದಾರೆ. ಸೊ ನಾನೇನು ಮಾಡಿದೆ, ಫಸ್ಟ್ ಈ ಕಡೆ ನಂಜನಗೂಡು ತನಕ ಹುಡುಕ್ತೆ ಸರ್, ಆ ಕಡೆ ಮಳವಳ್ಳಿ ತನಕ ಹುಡುಕ್ತೆ. ಆಮೇಲೆ ಬಿಡದಿ ತನಕ ಹೋಗಿ ಬಂದೆ, ಈ ಕಡೆ ಕುಣಿಗಲ್ ತನಕ ಹೋಗಿ ಬಂದೆ. ಕೊನೆಗೆ ಎಲ್ಲೂ ಕಾಣಿಸ್ಲಿಲ್ಲ. ಮದ್ದೂರಲ್ಲಿ ನೋಡೋಣ ಅಂತ ಟ್ರೈ ಮಾಡಿದೆ. ಮದ್ದೂರಲ್ಲಿ ಒಂದು 4 ಜನ ನಾವು ನೋಡಿದ್ದೀವಿ, ಇಲ್ಲೇ ಓಡಾಡ್ತಾಯಿದ್ರು, ಬಟ್ಟೆ ಎಲ್ಲ ತುಂಬ ಕೊಳೆ ಆಗಿದೆ ಅಂತ ಹೇಳಿ ಈ ಫೋಟೋ ತೋರಿಸಿದಾಗ ಹೇಳಿದ್ರು. ಈ ಥರ ಒಂದು 100 ಪ್ರಿಂಟ್ ತೆಗೆಸ್ಬಿಟ್ಟು ಈ ಥರನ ಇಡೀ ಮದ್ದೂರಿಗೆಲ್ಲ ಹಾಕ್ಸಿದ್ದೀನಿ. ಮದ್ದೂರಿಂದ ಆ ಕಡೆ ಈ ಕಡೆ 5-5 ಕಿಲೋಮೀಟ್ರ್ ಎಲ್ಲ ಊರುಗಳಿಗೂ ಓಡಾಡಿ ಹಾಕ್ಸ್ಬಿಟ್ಟು ಬಂದಿದ್ದೀನಿ. ಎಲ್ಲ ನೋಡಿದವರು ನೋಡಿ ಹೇಳ್ತೀನಿ ಅಂದರು. ನಮಗೆ ಮಾಹಿತಿ ಅದೇ, ಒಂದಿನ ಮದ್ದೂರಮ್ಮ ಟೆಂಪಲಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ಬಂದು ಮಂಗಳವಾರ. ಗುರುವಾರ ಉಪ್ಪಿನಕೆರೆ ಅಂತ ಒಂದು ಊರಿದೆ, ಅಲ್ಲಿಂದ ವಾಕ್ ಬಂದಿದ್ದಾರೆ ಮದ್ದೂರು ಕಡೆಗೆ. ಆಮೇಲೆ ಅಲ್ಲಿ 12 ಗಂಟೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನೀರು ಇಸ್ಕೊಂಡು ಕೊಡ್ತಾರೆ ಸ್ವೀಪರ್ ಕೈಲಿ. ಆಮೇಲೆ ಮತ್ತೆ ನಮಗೆ ಸಿಕ್ಕಲಿಲ್ಲ. ಮತ್ತು ಹಿಂಗೆ ಹುಡುಕ್ತಾನೆ ಇದ್ವು. ನೈಟೆಲ್ಲ ಪೊಲೀಸ್ ಜೊತೆ ಸೇರ್ಕೊಂಡು ನೈಟ್ ಬಿಟ್ಟು ನಾನು ಹೋಗ್ತಿದ್ದೆ. ಆಮೇಲೆ ಶುಕ್ರವಾರ 8:30 ಒಂದು ಚೌಟ್ರಿನಲ್ಲಿ ಊಟ ಮಾಡಿದ್ದಾರೆ. 8:30 ವೆಂಕಟೇಶ್ವರ ಚೌಟ್ರಿಲಿ. ಮತ್ತು ಅಲ್ಲಿಂದ ಇಲ್ಲಿವರೆಗೂ ಸರ್ ಎಲ್ಲೂ ಸಿಕ್ಕಿಲ್ಲ. ನಾವು ಪ್ರತಿದಿನ ಹುಡುಕ್ತಾ ಇದ್ದೀವಿ. ನಮ್ಮ ಸ್ನೇಹಿತರನ್ನೆಲ್ಲ ಕರೆಸ್ಕೊಂಡು ಒಂದು 7 ಜನ ಸೇರ್ಕೊಂಡು ಹುಡುಕ್ತಾನೆ ಇದ್ದೀವಿ. ಅವ್ರ ಹತ್ರ ಏನೂ ಇಲ್ಲ. ಈಗ ಪೊಲೀಸ್ ಚೆಕ್ ಮಾಡಿದಾಗ ಸ್ಪೆಕ್ಸ್ ಬಿದ್ದೋಗಿದೆ, ID ಕಾರ್ಡ್ ಬಿದ್ದೋಗಿದೆ, ಪಾಸ್ ಇಲ್ಲ, ಏನೂ ಇಲ್ಲ. ಬರೀ ಒಂದು ಖರ್ಚೀಫ್ ಇತ್ತಂತೆ ಜೇಬಲ್ಲಿ. ಹಂಗಾಗಿ ಸ್ವಲ್ಪ ಎಲ್ಪ್ ಮಾಡಿ ಹುಡ್ಕೊಡ್ಬೇಕು ನಮ್ಮ ತಂದೆನ ಅಂತ ಒಂಚೂರು ರಿಕ್ವೆಸ್ಟ್ ಅಷ್ಟೇ. ವಿರೂಪಾಕ್ಷ ಅಂತ, 72 ವರ್ಷ.